ರಾಷ್ಟ್ರ ಒಂದು ಚುನಾವಣೆ ಈ ವಿಚಾರವನ್ನ ಬಿಜೆಪಿ 2014, 19, 24 ತನ್ನ ಮ್ಯಾನಿಫೆಸ್ಟೋದಲ್ಲಿ ಪದೇ ಪದೇ ಹೇಳ್ಕೊಂಡು ಬಂದಿತ್ತು. ಬಟ್ ಕಾನೂನಾತ್ಮಕ ಹೆಜ್ಜೆಯನ್ನು ಇಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಅಂಥದ್ದೊಂದು ಸುಳಿವನ್ನ ಕೊಟ್ಟಿತ್ತು. ಹಾಗೆ ಸಂಪುಟದಲ್ಲಿ ಅಂಗೀಕಾರಗೊಂಡಿದೆ. ಲೋಕಸಭೆ ವಿಧಾನಸಭೆ ಚುನಾವಣೆ ಏಕಕಾಲಕ್ಕೆ ನಡೆಸೋದಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ಈ ಕುರಿತಂತೆ ಶಿಫಾರಸನ್ನ ಹೆಂಗ್ ಮಾಡಬಹುದು ಅನ್ನೋದನ್ನ ಡೀಟೇಲ್ ಆಗಿ ರಿಪೋರ್ಟ್ ಕೊಟ್ಟಿತ್ತು. ಮೊದಲ ಹಂತವಾಗಿ ಲೋಕಸಭೆ ವಿಧಾನಸಭೆಗೆ ಏಕಕಾಲಕ್ಕೆ ಚುನಾವಣೆ ನಡೆಸೋದಕ್ಕೆ ಈ ಸಮಿತಿ ಒಲವನ್ನು ತೋರಿಸಿತ್ತು. ಇದಾದ 100 ದಿನಗಳ ಒಳಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಮಿತಿಯ ಶಿಫಾರಸುಗಳ ಅನುಷ್ಠಾನಕ್ಕಾಗಿ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಏಕರೂಪದ ಮತದಾರರ ಪಟ್ಟಿ, ಮತದಾರರ ಗುರುತಿನ ಚೀಟಿಗೂ ಕೂಡ ಇದರಲ್ಲಿ ಸಲಹೆ ಇತ್ತು. ಹೀಗಾಗಿ ಇದೆಲ್ಲವನ್ನ ಸಂಪುಟದಲ್ಲಿ ಇವತ್ತು ಅಂಗೀಕಾರಗೊಳಿಸಲಾಗಿದೆ. ಇನ್ನೇನಿದ್ರು ಕೂಡ ಮುಂದಿನ ವಾರ ಸೆಷನ್ ನಲ್ಲಿ ಇದನ್ನ ಟೇಬಲ್ ಮಾಡ್ತಾರೆ. ಅಂದ್ರೆ ಇದನ್ನ ಕಾಯ್ದೆಯಾಗಿ ರೂಪಿಸೋದಕ್ಕೆ ಬಿಲ್ ಅನ್ನ ಮಂಡಿಸಲಾಗುತ್ತೆ. ಈ ಬಿಲ್ ಅನ್ನ ಹೆಂಗೆ ಗೆಲ್ಲಿಸಿಕೊಳ್ತಾರೆ, ಪಾಸ್ ಮಾಡ್ಕೊಳ್ತಾರೆ NDA ನಾಯಕರು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಏಕಕಾಲಕ್ಕೆ ಚುನಾವಣೆಯಿಂದ ಏನು ಅನುಕೂಲ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀವಿ. ಒಂದು, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪದೇ ಪದೇ ಚುನಾವಣೆಗಳನ್ನು ನಡೆಸೋದ್ರಿಂದ ಆರ್ಥಿಕ ಹೊರೆ ಉಂಟಾಗತ್ತೆ, ಮತ್ತೆ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗತ್ತೆ. ಮತದಾರರು, ಪಕ್ಷಗಳು, ಆಡಳಿತದ ಮೇಲೆ ನಿರಂತರವಾಗಿ ಹೊರೆ ಉಂಟಾಗತ್ತೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ ಇದೊಂದು ಸೊಲ್ಯೂಷನ್ ಅನ್ನೋದು ಬಿಜೆಪಿ ಬಹು ವರ್ಷದಿಂದ ಪ್ರತಿಪಾದಿಸ್ತಾ ಬರ್ತಾ ಇದ್ದಂತಹ ವಿಚಾರ. ಒಂದು ದೇಶ ಒಂದು ಚುನಾವಣೆಯಿಂದ ಚುನಾವಣಾ ಪ್ರಕ್ರಿಯೆಗಳು ಸರಳ ಆಗುತ್ತೆ. ಒಟ್ಟಿಗೆ ಚುನಾವಣೆ ನಡೆಸೋದ್ರಿಂದ ಚುನಾವಣಾ ವೆಚ್ಚ ಕಡಿಮೆ ಬೀಳುತ್ತೆ. ಸಾವಿರಾರು ಕೋಟಿ ಏನು ಆಗ್ತಾ ಇತ್ತು ಖರ್ಚು, ಅದೆಲ್ಲವನ್ನ ಕೂಡ ಅರ್ಧದಷ್ಟು ಕಡಿಮೆ ಮಾಡ್ಬೋದು ಅಂತ. ಏಕಕಾಲಿಕ ಚುನಾವಣೆಯಿಂದ ಇದರ ಅನುಕೂಲ ಮತ್ತು ತಡೆರಹಿತ ಆಡಳಿತ ಮತ್ತು ನೀತಿ ಅನುಷ್ಠಾನ ಸರಾಗವಾಗಿ ಆಗತ್ತೆ ಅಂತ. ಬೇಸಿಕಲಿ ಅಭಿವೃದ್ಧಿಗೆ ಕುಂಠಿತ ಆಗಲ್ಲ. ಪದೇ ಪದೇ ನೀತಿ ಸಂಹಿತೆಗಳು ಜಾರಿಯಾಗೋದ್ರಿಂದ ಒಂದು ರಾಜ್ಯದಲ್ಲಿ ಒಂದು ಟೈಮ್ಗೆ ಯಾವಾಗಲೂ ಶಂಕುಸ್ಥಾಪನೆ ಮಾಡಿರ್ತಾರೆ, ಇನ್ಯಾವಾಗಲೂ ಶಿಲಾನ್ಯಾಸ, ಇನ್ಯಾವಾಗಲೂ ಕೆಲಸ ಅಂತ. ಒಕ್ಕೂಟ ವ್ಯವಸ್ಥೆ ಇದರಿಂದ ದುರ್ಬಲಗೊಳ್ಳಲಿದೆ ಅನ್ನೋದು ಒಂದು ವಿಚಾರ ಆಗಿತ್ತು. ಅಂದ್ರೆ ಅನಾನುಕೂಲದ ಬಗ್ಗೆ ನಾನು ಮಾತಾಡ್ತಾ ಇರೋದು. ರಾಜ್ಯಗಳ ಸ್ವಾಯತ್ತತೆ ನಾಶವಾಗುವಂತಹ ಸಾಧ್ಯತೆ ಇದೆ. ರಾಜ್ಯಗಳ ಅಧಿಕಾರ ಮೊಟಕು ಆಗಬಹುದು ಅನ್ನುವಂತಹ ಆತಂಕ ಕೂಡ ಇದೆ. ಅಷ್ಟು ಸರಳೀಕರಣಗೊಂಡಂತಹ ವ್ಯವಸ್ಥೆ ಅಲ್ಲ ಅದು ಅಂತ. ಸ್ಥಳೀಯ ಸಂಸ್ಥೆಗಳನ್ನ ಮರೆ ಮಾಡಬಹುದು, ನುಂಗ್ ಹಾಕಬಹುದು, ಆ ಪೋಷಣ ತೆಗೆದುಕೊಳ್ಬಹುದು ಅನ್ನೋದು ಒಟ್ಟಾರೆ ಸಾರಾಂಶ. ರಾಷ್ಟ್ರದ ವಿಷಯವೇ ಪ್ರಮುಖ ಆಗ್ಬಿಡಬಹುದು. ಒಂದ್ಸಲ ಚುನಾವಣೆ ನಡೆದ್ರೆ, ಒಂದು ಟ್ರೆಂಡ್ ಅಲ್ಲಿ ಚುನಾವಣೆ ಹೋಗ್ಬಿಟ್ರೆ ಆ ಟ್ರೆಂಡ್ ನ ಲಾಭ ಒಂದೇ ಪಕ್ಷಕ್ಕೆ ಹೋಗುತ್ತೆ. ವಿರೋಧ ಪಕ್ಷಗಳು ತಮ್ಮ ಸಾಮರ್ಥ್ಯವನ್ನ ಕಳೆದುಕೊಳ್ಬಹುದು. ವಿರೋಧ ಪಕ್ಷದ ಅಸ್ತಿತ್ವ ಎಲ್ಲಿ? ಯಾವ್ದಾದ್ರೂ ಒಂದು ರಾಜ್ಯದಲ್ಲಿ ಆಗಾಗ ಚುನಾವಣೆ ಗೆದ್ರೆ ಮಾತ್ರ. ಇಲ್ಲ ಅದಕ್ಕೆ ಅವಕಾಶನೇ ಇಲ್ದಂಗಾದ್ರೆ ಕಷ್ಟ ಅಂತ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮ್ಯಾನಿಫೆಸ್ಟೋ ಪ್ರಕಾರ ಹೆಜ್ಜೆ ನೀಡ್ತಾರೆ, ಒಪ್ಕೊಳ್ಳೋಣ. ಬಟ್ ಡಿಲಿಮಿಟೇಷನ್ ಅನ್ನುವಂತಹ ಚೆಕ್ಮೇಟ್ ಇದೆಯಲ್ಲ, ಅದನ್ನ ಹೇಗೆ ನೋಡ್ತಾರೆ ಸರ್ಕಾರದವರು ಅನ್ನೋದು ಕುತೂಹಲ. ಅದಕ್ಕೇನಾದ್ರೂ ಉತ್ತರ, ಸುಳಿವು ಏನಾದ್ರೂ ಸಿಗ್ತಾ ಇವತ್ತು? ಮಮತಾ, ಸದ್ಯಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂತದ್ದು. ಈ ಹಿಂದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಕೊಟ್ಟಂತ ವರದಿಯನ್ನ ಸಂಪುಟ ಅನುಮೋದಿಸಿತ್ತು. ಈಗ ಅದನ್ನ ಸದನದಲ್ಲಿ ಇಟ್ಟು ಒಪ್ಪಿಗೆಯನ್ನು ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಏನಿದೆ ಅದು ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಹೀಗಾಗಿ ಮುಂದಿನ ವಾರದಲ್ಲಿ ಇದು ಬಿಲ್ ರೂಪದಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಮಂಡನೆ ಆಗುವಂತ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ಈ ಒಂದು ಏನು ಬಿಲ್ ಅನ್ನ ಮಂಡಿಸಿ ಅನುಮೋದನೆ ಪಡೆಯುವಂಥದ್ದು ಈಗ ಸದ್ಯಕ್ಕೆ ಸರ್ಕಾರಕ್ಕೆ ಸವಾಲಿನ ಕೆಲಸ ಆಗಿರುವಂಥದ್ದು. ಇದನ್ನ ಜಾರಿ ಮಾಡಿದ ಬಳಿಕ ಡಿಲಿಮಿಟೇಷನ್ ಆಗುತ್ತೆ. ಅದಾದ ಬಳಿಕ ಒಟ್ಟಿಗೆ ಚುನಾವಣೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಹಂತ ಹಂತವಾಗಿ. ಅದಕ್ಕೂ ಮುನ್ನ ಈ ಬಿಲ್ ಅನ್ನ ಜಾರಿ ಮಾಡುವಂಥದ್ದು ಅಥವಾ ಅನುಷ್ಠಾನಕ್ಕೆ ತರುವಂಥದ್ದು ಸಾಕಷ್ಟು ಸವಾಲಿನ ಕೆಲಸ ಆಗಿರುವಂಥದ್ದು. ಯಾಕಂದ್ರೆ ಬಹಳಷ್ಟು ವಿರೋಧ ಪಕ್ಷಗಳು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾವೆ. ಯಾಕೆಂದ್ರೆ ಚುನಾವಣೆ ಅನ್ನುವಂಥದ್ದು ಒಂದು ಕೇಂದ್ರೀಕೃತ ವ್ಯವಸ್ಥೆ ಆಗ್ಬಿಡುತ್ತೆ. ಈ ಒಂದು ಬಿಲ್ ಮಂಡನೆ ಆದ್ರೆ ಅಥವಾ ಅನುಷ್ಠಾನಕ್ಕೆ ಬಂದ್ರೆ ರಾಜ್ಯಗಳ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ರಾಷ್ಟ್ರೀಯ ಚುನಾವಣೆಗಳ ರೀತಿಯಲ್ಲಿ ನಡೆದು ಹೋಗುತ್ತೆ. ಇದರಿಂದ ಎಷ್ಟು ಲಾಭ ಇದೆ ಅಷ್ಟೇ ನಷ್ಟ ಕೂಡ ರಾಜ್ಯಗಳಿಗೆ ಇರುವಂಥದ್ದು. ಹೀಗಾಗಿ ಇದು ಅನುಷ್ಠಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮನವಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಮತ್ತೆ ಹೋರಾಟಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಬಿಲ್ ಪಾಸ್ ಆಗಲಿಕ್ಕೆ ವಿರೋಧ ಪಕ್ಷಗಳ ಬೆಂಬಲವೂ ಕೂಡ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಮಂಡನೆ ಆದ ಬಳಿಕ ಪಾಸ್ ಆಗುತ್ತಾ ಅಥವಾ JPCಗೆ ಹೋಗುತ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಇದು ಅನುಷ್ಠಾನ ಆದ ಬಳಿಕ ಇದನ್ನು ಕಾರ್ಯರೂಪಕ್ಕೆ ತರುವಂತ ಹಂತದಲ್ಲಿ ಡಿಲಿಮಿಟೇಷನ್ ವಿಚಾರಗಳು ಚರ್ಚೆಗೆ ಬರುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.